ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ಬ್ರಹ್ಮ ರಾಕ್ಷಸನ ಕಾಟದ ವಿಚಾರ ಸಾಕಷ್ಟು ಸುದ್ದಿ ಮಾಡಿತ್ತು. ನಿಜನೋ ಸುಳ್ಳೋ ಗೊತ್ತಿಲ್ಲ. ಈಗ ಕೊಳ್ಳಿ ದೆವ್ವದ ವಿಚಾರ ಒಂದಷ್ಟು ಸುದ್ದಿ ಮಾಡ್ತಾ ಇದೆ ಕರಾವಳಿ ಜಿಲ್ಲೆಯಲ್ಲಿ. ಇಲ್ಲೊಂದು ಮನೆಯಲ್ಲಿ, ಒಂಟಿ ಮನೆಯಲ್ಲಿ ಪ್ರೇತದ ಕಾಟ ಇದೆ ಅಂತ ಜನ ತಮ್ಮ ಅಳಲನ್ನ ತೋಡ್ಕೊತಾ ಇದ್ದಾರೆ. ಏನದು ಸ್ಟೋರಿ ನೋಡಿ. ಸುತ್ತಲೂ ಕಗ್ಗತ್ತಲು, ಒಂದೇ ಒಂದು ಒಂಟಿ ಮನೆ. ರಾತ್ರಿಯಾದ್ರೆ ಸಾಕು ಮನೆಯಲ್ಲಿ ವಿಚಿತ್ರ ಅನುಭವ ಶುರುವಾಗುತ್ತೆ. ಇದ್ದಕ್ಕಿದ್ದಂತೆ ಪ್ರೇತದ ಕಾಟ ಶುರುವಾಗಿ ಬಿಡುತ್ತೆ. ಯಾರು ಇಲ್ಲದಿದ್ದರೂ ಪಾತ್ರೆಗಳು ಚಲ್ಲಾಪಿಲ್ಲಿಯಾಗುತ್ತೆ. ಏಕಾಏಕಿ ಬಟ್ಟೆಗಳಲ್ಲಿ ಬೆಂಕಿ ಕಾಣಿಸುತ್ತೆ. ಬ್ರಹ್ಮ ರಾಕ್ಷಸ ಆಯ್ತು, ಈಗ ಕೊಳ್ಳಿ ದೆವ್ವ. ಒಂಟಿ ಮನೆಯಲ್ಲಿ ಅಲೆದಾಡ್ತಿದ್ಯಾ ಪ್ರೇತಾತ್ಮ. ಕರಾವಳಿ ದೈವಗಳ ಬೀಡು, ದೈವಾರಾಧನೆಯ ನಾಡು. ಇಲ್ಲಿನ ಜನರು ದೈವಗಳನ್ನ ಎಷ್ಟು ನಂಬುತ್ತಾರೋ ಪ್ರೇತಗಳನ್ನು ಅಷ್ಟೇ ಗಾಢವಾಗಿ ನಂಬ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿಯ ಉಮೇಶ್ ಶೆಟ್ಟಿಯವರ ಮನೆಯಲ್ಲಿ ಪ್ರೇತದ ಕಾಟ ಶುರುವಾಗಿದೆಯಂತೆ. ಉಮೇಶ್ ಶೆಟ್ಟಿಯವರ ಮನೆಯಲ್ಲಿ ಚಿತ್ರ ವಿಚಿತ್ರ ಅನುಭವಗಳು ಎದುರಾಗ್ತಿದೆ. ಉಮೇಶ್ ಶೆಟ್ಟಿ ಪತ್ನಿಗೆ ಇದ್ದಕ್ಕಿದ್ದಂತೆ ಪ್ರೇತವೊಂದು ಕುತ್ತಿಗೆ ಹಿಡಿಯುತ್ತಂತೆ. ಉಸಿರಾಡಲಾಗದೆ ಉಮೇಶ್ ಶೆಟ್ಟಿ ಪತ್ನಿ ನರಳಾಡುವ ದೃಶ್ಯ ಎಂಥವರಿಗೂ ನಡುಕ ಹುಟ್ಟಿಸುತ್ತೆ. ಮೂರು ತಿಂಗಳಿನಿಂದ ಆ ಮನೆಯಲ್ಲಿ ಭೂತ ಪಿಶಾಚಿಗಳ ಕಾಟ ಇದೆಯಂತೆ. ರಾತ್ರಿ ವೇಳೆ ದೆವ್ವ ಎಂಟ್ರಿ ಕೊಟ್ಟು ಬಟ್ಟೆ ಸುಟ್ಟು ಹಾಕುತ್ತಂತೆ. ಪಾತ್ರೆಗಳನ್ನ ಚಲ್ಲಾಪಿಲ್ಲಿ ಮಾಡಿ ಭಯ ಹುಟ್ಟಿಸುತ್ತಂತೆ. ಉಮೇಶ್ ಶೆಟ್ಟಿ ಮಕ್ಕಳು ಪ್ರೇತವನ್ನ ನೋಡಿದ್ದಾರಂತೆ. ಉಮೇಶ್ ಶೆಟ್ಟಿ ಮನೆಯಲ್ಲಿ ಪ್ರೇತಾತ್ಮ ಅಲೆದಾಡುತ್ತಿರೋ ಸುದ್ದಿ ಬೆಳ್ತಂಗಡಿಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ರಾತ್ರಿಯಾದ್ರೆ ಸಾಕು ನೂರಾರು ಜನರು ಇವರ ಮನೆ ಬಳಿ ಆಗಮಿಸ್ತಾರೆ. ಪ್ರೇತಾತ್ಮ ಇದೆಯಾ ಇಲ್ವಾ ಅಂತ ಹುಡುಕಾಡ್ತಾರೆ. ಸೇರಿಕೊಂಡು ಈ ಕಡೆ ಮನೆಯವರು ಮಲಗಬೇಕಲ್ಲ, ಮಕ್ಕಳಿದ್ದಾರೆ ಅಂತ ಜನ ಸೇರಿಕೊಂಡು ಇಲ್ಲಿ ನಿನ್ನೆ ಕೂಡ 1,000 ಜನ ಆಗಿದೆ. ಆ ಥರದ ಇಲ್ಲಿರುವಾಗ ಉಂಟಲ್ಲ, ಈಗ ಪಬ್ಲಿಕ್ ಕೂಡ ಉಪದ್ರ ಆಗಿದೆ. ಅಂಥದ್ದಿರುವಾಗ ಇದು ನನಗೆ ಏನಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಇಲ್ಲಿ ದೈವ ಇರೋದು ಕೊಡಮಂತೆ, ಆ ದೈವದ ಎದುರಿಗೆ ಯಾವುದು ಕೂಡ ಇಲ್ಲ. ಇಲ್ಲಿ ಅಷ್ಟು ದೊಡ್ಡ ಬೆಂಕಿ ಕಾಣುವುದು ಅದಷ್ಟು ಯಾವುದೂ ಇಲ್ಲ. ಉಮೇಶ್ ಶೆಟ್ಟಿ ಮನೆಯಲ್ಲಾಗ್ತಿರೋ ವಿಚಿತ್ರ ಅನುಭವಕ್ಕೆ ಕಾರಣ ಏನು ಅನ್ನೋದೇ ಇನ್ನೂ ನಿಗೂಢ. ನಿಜವಾಗಿಯೂ ಪ್ರೇತದ ಕಾಟವೋ ಅಥವಾ ಮನುಷ್ಯರ ನಾಟಕವೋ ಅನ್ನೋದೇ ಸಂಶಯ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ಬ್ರಹ್ಮ ರಾಕ್ಷಸನ ಕಾಟದ ವಿಚಾರ ಸಾಕಷ್ಟು ಸುದ್ದಿ ಮಾಡಿತ್ತು. ನಿಜನೋ ಸುಳ್ಳೋ ಗೊತ್ತಿಲ್ಲ. ಈಗ ಕೊಳ್ಳಿ ದೆವ್ವದ ವಿಚಾರ ಒಂದಷ್ಟು ಸುದ್ದಿ ಮಾಡ್ತಾ ಇದೆ ಕರಾವಳಿ ಜಿಲ್ಲೆಯಲ್ಲಿ. ಇಲ್ಲೊಂದು ಮನೆಯಲ್ಲಿ, ಒಂಟಿ ಮನೆಯಲ್ಲಿ ಪ್ರೇತದ ಕಾಟ ಇದೆ ಅಂತ ಜನ ತಮ್ಮ ಅಳಲನ್ನ ತೋಡ್ಕೊತಾ ಇದ್ದಾರೆ. ಏನದು ಸ್ಟೋರಿ ನೋಡಿ. ಸುತ್ತಲೂ ಕಗ್ಗತ್ತಲು, ಒಂದೇ ಒಂದು ಒಂಟಿ ಮನೆ. ರಾತ್ರಿಯಾದ್ರೆ ಸಾಕು ಮನೆಯಲ್ಲಿ ವಿಚಿತ್ರ ಅನುಭವ ಶುರುವಾಗುತ್ತೆ. ಇದ್ದಕ್ಕಿದ್ದಂತೆ ಪ್ರೇತದ ಕಾಟ ಶುರುವಾಗಿ ಬಿಡುತ್ತೆ. ಯಾರು ಇಲ್ಲದಿದ್ದರೂ ಪಾತ್ರೆಗಳು ಚಲ್ಲಾಪಿಲ್ಲಿಯಾಗುತ್ತೆ. ಏಕಾಏಕಿ ಬಟ್ಟೆಗಳಲ್ಲಿ ಬೆಂಕಿ ಕಾಣಿಸುತ್ತೆ. ಬ್ರಹ್ಮ ರಾಕ್ಷಸ ಆಯ್ತು, ಈಗ ಕೊಳ್ಳಿ ದೆವ್ವ. ಒಂಟಿ ಮನೆಯಲ್ಲಿ ಅಲೆದಾಡ್ತಿದ್ಯಾ ಪ್ರೇತಾತ್ಮ. ಕರಾವಳಿ ದೈವಗಳ ಬೀಡು, ದೈವಾರಾಧನೆಯ ನಾಡು. ಇಲ್ಲಿನ ಜನರು ದೈವಗಳನ್ನ ಎಷ್ಟು ನಂಬುತ್ತಾರೋ ಪ್ರೇತಗಳನ್ನು ಅಷ್ಟೇ ಗಾಢವಾಗಿ ನಂಬ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಾಲಾಡಿಯ ಉಮೇಶ್ ಶೆಟ್ಟಿಯವರ ಮನೆಯಲ್ಲಿ ಪ್ರೇತದ ಕಾಟ ಶುರುವಾಗಿದೆಯಂತೆ. ಉಮೇಶ್ ಶೆಟ್ಟಿಯವರ ಮನೆಯಲ್ಲಿ ಚಿತ್ರ ವಿಚಿತ್ರ ಅನುಭವಗಳು ಎದುರಾಗ್ತಿದೆ. ಉಮೇಶ್ ಶೆಟ್ಟಿ ಪತ್ನಿಗೆ ಇದ್ದಕ್ಕಿದ್ದಂತೆ ಪ್ರೇತವೊಂದು ಕುತ್ತಿಗೆ ಹಿಡಿಯುತ್ತಂತೆ.
ಉಸಿರಾಡಲಾಗದೆ ಉಮೇಶ್ ಶೆಟ್ಟಿ ಪತ್ನಿ ನರಳಾಡುವ ದೃಶ್ಯ ಎಂಥವರಿಗೂ ನಡುಕ ಹುಟ್ಟಿಸುತ್ತೆ. ಮೂರು ತಿಂಗಳಿನಿಂದ ಆ ಮನೆಯಲ್ಲಿ ಭೂತ ಪಿಶಾಚಿಗಳ ಕಾಟ ಇದೆಯಂತೆ. ರಾತ್ರಿ ವೇಳೆ ದೆವ್ವ ಎಂಟ್ರಿ ಕೊಟ್ಟು ಬಟ್ಟೆ ಸುಟ್ಟು ಹಾಕುತ್ತಂತೆ. ಪಾತ್ರೆಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಭಯ ಹುಟ್ಟಿಸುತ್ತಂತೆ. ಉಮೇಶ್ ಶೆಟ್ಟಿ ಮಕ್ಕಳು ಪ್ರೇತವನ್ನ ನೋಡಿದ್ದಾರಂತೆ. ಉಮೇಶ್ ಶೆಟ್ಟಿ ಮನೆಯಲ್ಲಿ ಪ್ರೇತಾತ್ಮ ಅಲೆದಾಡುತ್ತಿರೋ ಸುದ್ದಿ ಬೆಳ್ತಂಗಡಿಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ರಾತ್ರಿಯಾದ್ರೆ ಸಾಕು ನೂರಾರು ಜನರು ಇವರ ಮನೆ ಬಳಿ ಆಗಮಿಸ್ತಾರೆ. ಪ್ರೇತಾತ್ಮ ಇದೆಯಾ ಇಲ್ವಾ ಅಂತ ಹುಡುಕಾಡ್ತಾರೆ. ಸೇರಿಕೊಂಡು ಆ ಕಡೆ ಈ ಕಡೆ ಮನೆಯವರು ಮಲಗಬೇಕಲ್ಲ, ಮಕ್ಕಳಿದ್ದಾರೆ ಅಂತ ಜನ ಸೇರಿಕೊಂಡು ಇಲ್ಲಿ ನಿನ್ನೆ ಕೂಡ 1,000 ಜನ ಆಗಿದೆ. ಆ ಥರದ ಇಲ್ಲಿರುವಾಗ ಉಂಟಲ್ಲ, ಈಗ ಪಬ್ಲಿಕ್ ಕೂಡ ಉಪದ್ರ ಆಗಿದೆ. ಅಂಥದ್ದಿರುವಾಗ ಇದು ನನಗೆ ಏನಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಇಲ್ಲಿ ದೈವ ಇರೋದು ಕೊಡಮಂತೆ, ಆ ದೈವದ ಎದುರಿಗೆ ಯಾವುದು ಕೂಡ ಇಲ್ಲ. ಇಲ್ಲಿ ಅಷ್ಟು ದೊಡ್ಡ ಬೆಂಕಿ ಕಾಣುವುದು ಅದಷ್ಟು ಯಾವುದೂ ಇಲ್ಲ. ಉಮೇಶ್ ಶೆಟ್ಟಿ ಮನೆಯಲ್ಲಾಗ್ತಿರೋ ವಿಚಿತ್ರ ಅನುಭವಕ್ಕೆ ಕಾರಣ ಏನು ಅನ್ನೋದೇ ಇನ್ನೂ ನಿಗೂಢ. ನಿಜವಾಗಿಯೂ ಪ್ರೇತದ ಕಾಟವೋ ಅಥವಾ ಮನುಷ್ಯರ ನಾಟಕವೋ ಅನ್ನೋದೇ ಸಂಶಯ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಶೆಟ್ಟಿ ಪತ್ನಿಗೆ ಇದ್ದಕ್ಕಿದ್ದಂತೆ ಪ್ರೇತವೊಂದು ಕುತ್ತಿಗೆ ಹಿಡಿಯುತ್ತಂತೆ. ಉಸಿರಾಡಲಾಗದೆ ಉಮೇಶ್ ಶೆಟ್ಟಿ ಪತ್ನಿ ನರಳಾಡುವ ದೃಶ್ಯ ಎಂಥವರಿಗೂ ನಡುಕ ಹುಟ್ಟಿಸುತ್ತೆ. ಮೂರು ತಿಂಗಳಿನಿಂದ ಆ ಮನೆಯಲ್ಲಿ ಭೂತ ಪಿಶಾಚಿಗಳ ಕಾಟ ಇದೆಯಂತೆ. ರಾತ್ರಿ ವೇಳೆ ದೆವ್ವ ಎಂಟ್ರಿ ಕೊಟ್ಟು ಬಟ್ಟೆ ಸುಟ್ಟು ಹಾಕುತ್ತಂತೆ. ಪಾತ್ರೆಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಭಯ ಹುಟ್ಟಿಸುತ್ತಂತೆ. ಉಮೇಶ್ ಶೆಟ್ಟಿ ಮಕ್ಕಳು ಪ್ರೇತವನ್ನ ನೋಡಿದ್ದಾರಂತೆ. ಉಮೇಶ್ ಶೆಟ್ಟಿ ಮನೆಯಲ್ಲಿ ಪ್ರೇತಾತ್ಮ ಅಲೆದಾಡುತ್ತಿರೋ ಸುದ್ದಿ ಬೆಳ್ತಂಗಡಿಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ರಾತ್ರಿಯಾದ್ರೆ ಸಾಕು ನೂರಾರು ಜನರು ಇವರ ಮನೆ ಬಳಿ ಆಗಮಿಸ್ತಾರೆ. ಪ್ರೇತಾತ್ಮ ಇದೆಯಾ ಇಲ್ವಾ ಅಂತ ಹುಡುಕಾಡ್ತಾರೆ. ಸೇರಿಕೊಂಡು ಆ ಕಡೆ ಈ ಕಡೆ ಮನೆಯವರು ಮಲಗಬೇಕಲ್ಲ, ಮಕ್ಕಳಿದ್ದಾರೆ ಅಂತ ಜನ ಸೇರಿಕೊಂಡು ಇಲ್ಲಿ ನಿನ್ನೆ ಕೂಡ 1,000 ಜನ ಆಗಿದೆ. ಆ ಥರದ ಇಲ್ಲಿರುವಾಗ ಉಂಟಲ್ಲ, ಈಗ ಪಬ್ಲಿಕ್ ಕೂಡ ಉಪದ್ರ ಆಗಿದೆ. ಅಂಥದ್ದಿರುವಾಗ ಇದು ನನಗೆ ಏನಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಇಲ್ಲಿ ದೈವ ಇರೋದು ಕೊಡಮಂತೆ, ಆ ದೈವದ ಎದುರಿಗೆ ಯಾವುದು ಕೂಡ ಇಲ್ಲ. ಇಲ್ಲಿ ಅಷ್ಟು ದೊಡ್ಡ ಬೆಂಕಿ ಕಾಣುವುದು ಅದಷ್ಟು ಯಾವುದೂ ಇಲ್ಲ. ಉಮೇಶ್ ಶೆಟ್ಟಿ ಮನೆಯಲ್ಲಾಗ್ತಿರೋ ವಿಚಿತ್ರ ಅನುಭವಕ್ಕೆ ಕಾರಣ ಏನು ಅನ್ನೋದೇ ಇನ್ನೂ ನಿಗೂಢ. ನಿಜವಾಗಿಯೂ ಪ್ರೇತದ ಕಾಟವೋ ಅಥವಾ ಮನುಷ್ಯರ ನಾಟಕವೋ ಅನ್ನೋದೇ ಸಂಶಯ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.